ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ನಾನಿವತ್ತೊಂದು ವಿಶೇಷವಾದ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಟೇಸ್ಟೂ ಇರುತ್ತೆ. ಇದು ಚಪಾತಿಗೆ, ರೊಟ್ಟಿಗೆ, ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದು ತುಂಬ ಟೇಸ್ಟ್ ಆಗಿರುತ್ತೆ. ನೀವು ನೋಡ್ಬೋದು. ಇಲ್ಲಿ ನಾವು ಫಸ್ಟಿಗೆ ಕಾಯಿ ತುರಿ ತುರಿದಿಟ್ಕೊಂಡಿದ್ದೇವೆ. ಕಾಯಿ ತುರಿ ನೋಡ್ಬೋದು. ಎಷ್ಟು ಕಾಯಿ ತುರಿ, ಅರ್ಧ ಕಾಯಿ ತುರಿ ತುರಿದಿಟ್ಕೊಂಡಿದ್ದೀನಿ ನಾನು. ಈಗ ಸ್ವಲ್ಪ ಶೇಂಗದ ಕಾಳು ಇಟ್ಕೊಂಡಿದ್ದೀನಿ. ಹುರಿದ್ಬಿಟ್ಟು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಇಷ್ಟ ಆದರೆ ಸಾಕು ನಮಗೆ. ಮತ್ತು ಈಗ ಒಂದು ಅರ್ಧ ಸ್ಪೂನ್ ಅರಿಶಿನ ಇಟ್ಕೊಂಡಿದ್ದೀನಿ. ಕಲ್ಲುಪ್ಪು ಇಟ್ಕೊಂಡಿದ್ದೀನಿ. ನೋಡ್ಬೋದು, ಇಲ್ಲಿ ಕಲ್ಲುಪ್ಪಿದೆ. ಇದು ಅಲ್ಲಿ ಅರ್ಧ ಸ್ಪೂನು ಕಲ್ಲುಪ್ಪು, ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ. ಮತ್ತು ಒಂದು ಸಣ್ಣದ ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀನಿ. ಮತ್ತು ಒಂಚೂರು ಹುಣಸೆ ಹುಳಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ಅಲ್ಲಿ 3 ಸಣ್ಣ ಹಸಿ ಮೆಣಸಿನ್ಕಾಯಿ ಇದೆ. ಮತ್ತು ಒಂದು ಈರುಳ್ಳಿ, ಅರ್ಧ ಈರುಳ್ಳಿ ನಾನು ಎಣ್ಣೆ ಒಳಗೆ ಫ್ರೈ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ. ಮತ್ತು ನಮಗೆ ಚಟ್ನಿ ಮಾಡೋಕ್ಕೆ ಬೇಕಾಗಿದ್ದು 3/4 ಲೋಟ ನೀರು. ಮತ್ತು ನಿಮಗೆ ಇದು ಚಟ್ನಿ ಗಟ್ಟಿಯಾಗಿ ಬರುತ್ತೆ. ನೀವು ಚಟ್ನಿ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಮಾಡ್ಕೋಬೋದು. ಎಲ್ಲ ಇದ್ದರೆ ನಿಮಗೆ ಒಂದು 5 ನಿಮಿಷಕ್ಕೆ ಆಗುವಂಥ ಚಟ್ನಿ, ರುಚಿಯಾದ ಚಟ್ನಿ ರೆಡಿ ಆಗುತ್ತೆ. ಇವಾಗ ನಾವು ಇದು ಬೇಕಾಗುವ ಸಾಮಗ್ರಿಗಳು. ಇದಕ್ಕೆ ನಾವು ಎಣ್ಣೆ ಅದು ಏನು ಹಾಕಿಲ್ಲ. ಇದು ಹಾಗೇ ಮಾಡ್ಕೋಬೋದು. ಮತ್ತು ನೀವು ಇದು ಹಾಕಲೇ ಇದ್ದರೂ ನಡೆಯುತ್ತೆ, ಒಗ್ಗರಣೆ ಹಾಕಲೇ ಇದ್ದರೂ ನಡೆಯುತ್ತೆ. ನಿಮಗೆ ನಿಮ್ಮ ಆಪ್ಷನ್ ಅದು. ನೀವು ಹಾಕೊಂಡ್ರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಹಾಗೇ ಡೈರೆಕ್ಟಾಗಿ ನೀವು ಯೂಸ್ ಮಾಡ್ಬೋದು. ಚಟ್ನಿ ಚೆನ್ನಾಗಿರುತ್ತೆ. ಫಸ್ಟಿಗೆ ನಾನು ಅರಿಶಿನ ಹಾಕ್ತಾಯಿದ್ದೀನಿ. ನೋಡ್ಬೋದು, ಅರಿಶಿನ ಹಾಕಿದ್ದೇನೆ. ಈಗ ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೇನೆ. ನೋಡ್ಬೋದು, ಬೆಳ್ಳುಳ್ಳಿ ಹಾಕ್ತಾಯಿದ್ದೇನೆ. ಈಗ ನಾನು ತೊಳೆದಿಟ್ಕೊಂಡಿರೋಂಥ ಹುಣಸೆ ಹಣ್ಣು ಹಾಕ್ತಾಯಿದ್ದೇನೆ. ಈಗ ನಾನು ಇದು ಮೆಣಸಿನ್ಕಾಯಿ ಖಾರ ಇದೆ, ಅದಕ್ಕೆ ನಾನು 3 ಮೆಣಸಿನ್ಕಾಯಿ ಮತ್ತು ಸಣ್ಣ ಈರುಳ್ಳಿ ಹುರಿದ್ಬಿಟ್ಟು ಇಟ್ಕೊಂಡಿದ್ದೆ, ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಅದು ಹಾಕ್ತಾಯಿದ್ದೇನೆ. ಮತ್ತು ಇದಕ್ಕೆ ಸಿಪ್ಪೆ ಬಿಡಿಸಿ ಇಟ್ಕೊಂಡಿರುತ್ತೆ ಶೇಂಗಾ ಬೀಜ, ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ನಾನು ಇಲ್ಲಿ ಕಲ್ಲುಪ್ಪು ಅರ್ಧ ತೊಗೊಂಡಿದ್ದೆ, ಅರ್ಧ ಸ್ಪೂನ್ನಷ್ಟು. ಈಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ನೋಡಿ ಹಾಕ್ತಾಯಿದ್ದೀನಿ. ಬೇಕಾದರೆ ಆಮೇಲೆ ಹಾಕ್ಕೋಬೋದು ನೀವು. ಇಷ್ಟು ನಮಗೆ ಬೇಕಾಗಿರುವಂಥ ಸಾಮಗ್ರಿಗಳು. ಮತ್ತು ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಒಂದೊಂದಾಗಿ ಹಾಕೋತಾ ಹೋಗ್ತಾಯಿದ್ದೀನಿ ನಾನು. ಇವಾಗ ನೀವು ಇದೇ ಥರ ಮಾಡಿಕೊಡಿ, ಟೇಸ್ಟಾಗಿರುತ್ತೆ. ತುಂಬ ಟೇಸ್ಟ್ ಇರುತ್ತೆ ತಿನ್ನೋಕ್ಕೆ. ಚೆನ್ನಾಗಿ ಚಪಾತಿ, ರೊಟ್ಟಿಗೆ, ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇಡ್ಲಿಗೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಒಳ್ಳೆ ಟೇಸ್ಟ್ ಕೊಡುತ್ತೆ. ನಮ್ಮ ರೆಸಿಪಿಗಳು ನೋಡಿರಿ. ಜಾಸ್ತಿ ನಾನು ಮಸಾಲೆ ಪದಾರ್ಥ ಏನು ಹಾಕಿಲ್ಲ, ಎಲ್ಲ ಮನೆಗಿರೋದೇ ಹಾಕಿ ನಾನು ಮಾಡ್ತಾಯಿರೋದು, ನಿಮಗೆ ಹೆಲ್ಪ್ ಆಗಲಿ ಅಂಥೇಳಿ. ಅದಕ್ಕೆ ನೀವು ಕಂಟಿನ್ಯೂ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ತುಂಬ ಉಪಯೋಗ ಆಗುತ್ತೆ. ನೋಡ್ಬೋದು, ನಾನಿವಾಗ ನೀರು ಹಾಕ್ಕೋತಾ ಇದ್ದೀನಿ ಎಷ್ಟು ಬೇಕು. ಮತ್ತು ನಾನು ಮಧ್ಯಕ್ಕೆ ಬೇಕಾದರೆ ನೀರು ಹಾಕ್ಕೋತೀನಿ. ಈಗ ನಾನು ಮಿಕ್ಸಿ ಮಾಡ್ತಾಯಿದ್ದೀನಿ. ಇವಾಗ ನೋಡ್ಬೋದು, ನಾನು ಒಂದ್ಸಲಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೇನೆ. ಈ ಥರ ಆಗಿದೆ. ಈ ಥರ ಟೈಮ್ನಲ್ಲಿ ನಾನು ಜೀರಿಗೆ ಹಾಕೋದನ್ನು ಬಿಟ್ಟಿದ್ದೇನೆ, ಅದಕ್ಕೆ ನಾನು ಇದಕ್ಕೆ ಜೀರಿಗೆ ಹಾಕ್ತಾಯಿದ್ದೀನಿ. ನೋಡ್ಬೋದು, 1/4 ಸ್ಪೂನಷ್ಟು ಜೀರಿಗೆ. ಇದು ಫ್ಲೇವರಿಗೆ ಮತ್ತು ನಮಗೆ ಚಟ್ನಿ ಎಕ್ಸ್ಟ್ರಾ ಟೇಸ್ಟ್ ಸಲುವಾಗಿ ನಾನು ಈಗ ಇನ್ನೂ ಸ್ವಲ್ಪ ನೀರಿತ್ತಲ್ಲ, ಅಷ್ಟು ನೀರು ಹಾಕ್ತಾಯಿದ್ದೀನಿ. ನೋಡ್ಬೋದು, 3/4 ಲೋಟ ನೀರು ಇಟ್ಕೊಂಡ್ರಾಗೆ ಒಂಚೂರು ಬಿಡ್ತಾಯಿದ್ದೀನಿ. ಇವಾಗ ನಾನು 2ನೇ ಸರ್ತಿ ಮಿಕ್ಸಿಗೆ ಹಾಕ್ಕೊಂಬಂದಿದ್ದೀನಿ. ನೋಡ್ಬೋದು, ಈ ಥರ ಆಗಿದೆ. ಇದು ಚಟ್ನಿ ಮಾತ್ರ ಸೂಪರಾಗಿ ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ಇದು ಇಡ್ಲಿ, ದೋಸೆ, ಚಟ್ನಿ ಮತ್ತು ಚಪಾತಿ, ರೊಟ್ಟಿಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ನೀವು ಮಾಮೂಲಿ ಹಾಕಿ ಮಾಡೋಂಥ ಚಟ್ನಿನೇ ನಾನು ಮಾಡಿರೋದು. ಇದರಲ್ಲಿ ಶೇಂಗದ ಕಾಳು ಹುರಿದ್ಬಿಟ್ಟು ಹಾಕೊಂಡಿದ್ದೀವಿ. ಇದು ಇಷ್ಟು ಉಪ್ಪು ನಮಗೆ ಈಗ ಬೇಕಾಗುತ್ತೆ. ಇದು ನಾವು ಹುಣಸೆ ಹುಳಿ ಹಾಕಿದ್ದೀವಿಲ್ಲ, ಅದು ಬ್ಯಾಲೆನ್ಸ್ ಮಾಡೋ ಸಲಿಂದಾಗಿ ನಾನು ಇದು ಒಳ್ಳೆ ಟೇಸ್ಟ್ ಕೊಡೋ ಸಲಿಂದಾಗಿ ನಾನು ಜಾಸ್ತಿ ಕಲ್ಲುಪ್ಪೇ ಯೂಸ್ ಮಾಡೋದು. ನೀವು ಕಲ್ಲುಪ್ಪೇ ಯೂಸ್ ಮಾಡಿರಿ, ಒಳ್ಳೇದಿರುತ್ತೆ. ಮಾಮೂಲಿ ಕಲ್ಲುಪ್ಪು ಸಿಗ್ತತ್ತಲ್ಲ, ಅದಕ್ಕೆ ನೀವು ಕಲ್ಲುಪ್ಪು ಯೂಸ್ ಮಾಡಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾನು ಇನ್ನೊಂದು ಸರ್ತಿ ಮಾಡ್ತೀನಿ. ಸ್ವಲ್ಪ ನೀಟಾಗಿ ನೈಸಾಗಿ ಮಾಡ್ಕೋಬೇಕು. ನೋಡ್ಬೋದು, ನಾನು ಈಗ 2ನೇ ಸರ್ತಿ 3ನೇ ಸರ್ತಿ ಮಾಡ್ಕೊಂಡಿದ್ದು. ನಾವು ಯಾವಾಗಲೂ ಚಟ್ನಿ ಒಂದೇ ಸರ್ತಿಗೆ ಮಾಡೋದಿಲ್ಲ, ಈ ಥರ ನೋಡ್ಕೊಂಡ್ಬಿಟ್ಟು ಮಾಡೋದು. ನೀವು ನೋಡ್ಬೋದು, ನೈಸಾಗಿದೆ. ಇದು
ನಿಮಗೆ ಬೇಕಿದ್ದರೆ ಇನ್ನೊಂಚೂರು ಶೇಂಗದ ಕಾಳನ್ನು ಹಾಕ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ನಮಗೆ ಈಗ ನಾವು ರಾಗಿ ದೋಸೆ ಮಾಡ್ತಾಯಿದ್ದೀವಿ, ಅದಕ್ಕೆ ಒಳ್ಳೆ ಕಾಂಬಿನೇಷನ್ನು, ಮತ್ತು ಬೇರೆ ದೋಸೆಗೆಲ್ಲ ಒಂದು ಒಳ್ಳೆ ಕಾಂಬಿನೇಷನ್ನು, ವಿಶೇಷವಾದ ಚಟ್ನಿ. ಮತ್ತು ಇದು ಒಳ್ಳೆ ಟೇಸ್ಟ್ ಕೊಡುವಂಥ ಚಟ್ನಿ ಆಗಿದೆ, ನೋಡ್ಬೋದು ನೀವು. ಇದು ಚಟ್ನಿ ಎಲ್ಲದಕ್ಕಿಂತಲೂ ಇದು ತುಂಬ ಟೇಸ್ಟಾಗಿರುತ್ತೆ. ನೀವು ಮನೆಯಲ್ಲಿ ಒಂದ್ಸಲ ಮಾಡಿ ನೋಡಿರಿ. ಇದು ನೋಡಿರಿ ಟೇಸ್ಟ್ ನೀವು ನೋಡ್ಬೋದು. ನಾನಿವಾಗ ನಿಮಗೆ ಒಂದು ಬೌಲಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಎಲ್ಲರೂ ನೋಡಿರಿ, ನಮ್ಮ ಚಟ್ನಿ ರೆಡಿಯಾಗಿದೆ. ಇದು ತುಂಬ ವಿಶೇಷವಾದ ಚಟ್ನಿ, ಮತ್ತು ಇಂಥ ಚಟ್ನಿ ನೀವು ಎಲ್ಲಿನೂ ಮಾಡಿಲ್ಲ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ. ನಮ್ಮ ವಿಡಿಯೋನ ಜಾಸ್ತಿ ನೋಡಿ, ನಮಗೆ ಹೆಲ್ಪ್ ಮಾಡಿ, ನಮ್ಮ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಯಾವಾಗಲೂ ನಮ್ಮ ವಿಡಿಯೋನ ನೋಡ್ತಾ ಇರಿ. ನಾನು ಯಾವುದೇ ಕಾಸ್ಟ್ಲಿ ಐಟಮನ್ನು ಹಾಕದೆ ಮತ್ತು ಇದ್ದದ್ದು ನಮ್ಮ ಮನೆಯಲ್ಲಿ ದಿನನಿತ್ಯ ಬಳಸುವಂಥ ಸಾಮಗ್ರಿ ಒಳಗೆ ನಾನು ನಿಮಗೆ ಒಳ್ಳೆ ಟೇಸ್ಟನ್ನು ಮಾಡಿ ತೋರಿಸುತ್ತೇನೆ. ನಮ್ಮ ವಿಡಿಯೋ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡದೆ. ಎಲ್ಲರಿಗೂ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಒಂದು 5 ನಿಮಿಷದೊಳಗೆ 3-4 ನಿಮಿಷದೊಳಗೆ ಈ ಚಟ್ನಿ ಮಾಡ್ಬೋದು. ಅಂಥ ಈಸಿ ಆಗಿರೋ ಚಟ್ನಿ. ನಾ ಹಾಕಿದ ಐಟಮ್ ಎಲ್ಲ ನಿಮ್ಮ ಮನೆಯೊಳಗೆ ಇರ್ತದೆ, ಅಡುಗೆ ಮನೆಯೊಳಗೆ. ನೀವು ಇದನ್ನೇ ಟ್ರೈ ಮಾಡ್ಬೋದು. ನೀವು ಮನ್ಯಾಗ ಮಾಡಿ ಟೇಸ್ಟ್ ಆಗಿರುತ್ತೆ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.